ಹೇ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿದ್ದೀನಿ ಇವತ್ತು ಶಿರ್ಸಿಯಿಂದ ಆಲ್ಮೋಸ್ಟ್ ಒಂದು 30 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವಂತಹ ಟೆಂಕಲ್ ಅನ್ನೋ ಒಂದು ಸುಂದರವಾದಂಥ ಪ್ಲೇಸಲ್ಲಿ. ಆ ಪ್ಲೇಸಲ್ಲಿ ಕಾಡಿನ ನಡುವೆ ಇರುವಂತಹ ಒಂದು ಸುಂದರವಾದಂತಹ ದೇವಾಲಯದಲ್ಲಿ. ಈ ದೇವಾಲಯ ತುಂಬ ಆಗಿರೋದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿನ ಸಂಗ್ರಹಿಸ್ತಾ ಇದ್ದೀನಿ. ಆದರೆ ವಿಶೇಷತೆ ಏನಪ್ಪ ಅಂತಂದರೆ, ಇದು ಇನ್ನೂ ಜೀರ್ಣೋದ್ಧಾರ ಮಾಡದೇ ಇರುವಂತಹ ದೇವಾಲಯ. ಆಲ್ಮೋಸ್ಟ್ ಅವಶೇಷದ ಅಂಚಿನಲ್ಲಿದ್ದು ಇಲ್ಲಿ ಆಲ್ಮೋಸ್ಟ್ ದೇವಸ್ಥಾನದ ಕವರಿಂಗು ಎಲ್ಲನೂ ಆಲ್ರೆಡಿ ಬಿದ್ದೋಗಿರೋದು ನೋಡ್ಬೋದು. ಬನ್ನಿ, ಇದ್ರ ಒಳಗಡೆ ಏನೇನು ವಿಶೇಷತೆ ಇದೆ, ಇದರ ವೈಶಿಷ್ಟ್ಯತೆಯನ್ನು, ಆಮೇಲೆ ಇಲ್ಲಿ ಯಾವ ರೀತಿ ದೇವರಿದ್ದಾರೆ, ಇದ್ರ ಯಾವ ರೀತಿ ಪೂಜೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡ್ತೀನಿ. ಅದಕ್ಕೂ ಮೊದಲು ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಮೊದಲು ನೋಡ್ತಾ ಇದ್ದರೆ ಕೈಂಡ್ಲಿ ಗೋ ಅಹೆಡ್ ಆ್ಯಂಡ್ ಸಬ್ಸ್ಕ್ರೈಬ್, ವಾಚ್, ಲೈಕ್ ಆ್ಯಂಡ್ ಆಲ್ಸೋ ಹಿಟ್ ಆನ್ ಬೆಲ್ ಐಕಾನ್ ಟು ಗೆಟ್ ಆಲ್ ದ ಫ್ಯೂಚರ್ ನೋಟಿಫಿಕೇಶನ್. ಇದೊಂದು ತುಂಬ ಹಳೆಯದಾದಂಥ ಶಿಥಿಲಾವಸ್ಥೆಯಲ್ಲಿರುವಂತಹ ಶಿವನ ದೇವಾಲಯ. ಈಗ ಒಳಗಡೆ ಎಂಟ್ರಾಗ್ತಾ ಇದ್ದರೆ ಮೊದಲು ನಿಮಗೆ ನೋಡೋಕ್ಕೆ ಸಿಗೋದು ಸಭಾಮಂಟಪ, ಎಂಟ್ರೆನ್ಸ್. ಸಭಾಮಂಟಪದ ಒಳಗಡೆ ಒಂದು ಸುಂದರವಾದಂತಹ ನಂದಿಯ ವಿಗ್ರಹ ಇದೆ. ಈ ಪ್ಲೇಸು ಲೊಕೇಟ್ ಆಗಿರೋದು ಮುಂಡಗೋಡ್ ಮತ್ತು ಯಲ್ಲಾಪುರ ಪ್ಲೇಸ್ನ ಹತ್ತಿರ ಇರುವಂತಹ ಟೆಂಕಲ್ ಅನ್ನುವ ಒಂದು ಚಿಕ್ಕ ಗ್ರಾಮದಲ್ಲಿ. ಶಿರ್ಸಿಯಿಂದ ನೀವು ನೋಡೋದಾದರೆ ಆಲ್ಮೋಸ್ಟ್ ಒಂದು 25 to 30 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಲೊಕೇಟ್ ಆಗಿದೆ. ಇನ್ನು ಉಮ್ಮಚ್ಚಿಯಿಂದ ಬರೋದಾದರೆ ಆಲ್ಮೋಸ್ಟ್ ಒಂದು 10 ಕಿಲೋಮೀಟ್ರಲ್ಲಿ ಈ ಪ್ಲೇಸನ್ನು ನೀವು ರೀಚ್ ಆಗ್ಬೋದು. ಸಭಾಮಂಟಪವನ್ನು ದಾಟಿಕೊಂಡು ಮುಂದೆ ಬರ್ತಾ ಇದ್ದರೆ ಇದು ಒಳಭಾಗದಲ್ಲಿರುವ ಮುಖ್ಯವಾದ ದೇಗುಲ. ಸುಂದರವಾದಂತಹ 4 ಕಲ್ಲಿನ ಮೇಲೆ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಇನ್ನು ಒಳಭಾಗ ನೋಡ್ತಾ ಇದ್ದರೆ ಇದರ ಮೇಲ್ಛಾವಣಿಯನ್ನು ಗೋಪುರ ಮಾದರಿಯಲ್ಲಿ ಕಮಾನಿನ ನಂತರ ಇರುವ ದೊಡ್ಡ ಕಲ್ಲಿನಲ್ಲಿ ಮುಚ್ಚಿದ್ದಾರೆ. ತುಂಬಾ ಸುಂದರವಾದ ಕೆತ್ತನೆಗಳನ್ನು ಕೂಡ ನೀವು ನೋಡ್ಬೋದು ಒಂದೊಂದು ಕಂಬದ ಮೇಲ್ಭಾಗದಲ್ಲಿ. ಅದನ್ನು ದಾಟ್ಕೊಂಡು ಒಳಗಡೆ ಬರ್ತಾ ಇದ್ದರೆ ಈ ರೀತಿ ಹಲವಾರು ದೇವರ ವಿಗ್ರಹಗಳನ್ನು ಕೆತ್ತಿಟ್ಟಿದ್ದಾರೆ. ಇದು ಯಾವ್ಯಾವ ದೇವರು ಅನ್ನೋದ್ರ ಬಗ್ಗೆ ಸ್ಪೆಸಿಫಿಕ್ ಆದ ಮಾಹಿತಿ ಇಲ್ಲ, ಆದರೆ ಇವುಗಳನ್ನು ನೋಡಿ ಕೆಲವು ದೇವತೆಗಳಿರ್ಬೋದು ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಮೇ ಬಿ ಇದು ವಿಷ್ಣುವಿನ ಅವತಾರ ಇರ್ಬೋದು. ಇಲ್ಲಿ ಪಕ್ಕದಲ್ಲಿ ನಾಗರ ಕಲ್ಲಿದೆ. ಇನ್ನು ಮುಖ್ಯವಾಗಿ ಇಲ್ಲಿರುವಂತಹದ್ದು ಶಿವನ ದೇವಸ್ಥಾನ, ಶಿವಲಿಂಗ. ಇದು ದೊಡ್ಡದಾದಂತಹ ಶಿವಲಿಂಗ. ಅದರ ಪಕ್ಕದಲ್ಲಿ ಬಲಭಾಗದಲ್ಲಿ ಒಂದು ಸುಂದರವಾದ ಗಣೇಶನ ವಿಗ್ರಹ ಕೂಡ ಕಾಣಕ್ಕೆ ಸಿಗುತ್ತೆ. ಇನ್ನು ಮೂಲೆಯಲ್ಲಿ ಒಂದೇ ಕಲ್ಲಿನಲ್ಲಿ 9 ದೇವತೆಗಳನ್ನು ಕೆತ್ತಿದ್ದಾರೆ. ಇದನ್ನು ನೋಡಿದ್ರೆ ಹೋಪ್ಫುಲ್ಲಿ ಇದು ನವಗ್ರಹಗಳ ಪ್ರತಿಮೆ ಆಗಿರ್ಬೋದು ಅಂತ ಅನಿಸುತ್ತೆ. ಬಟ್ ನವಗ್ರಹ ಅಂತ ಎಲ್ಲೂ ಬರೋದಿಲ್ಲ. ತುಂಬಾ ಸುಂದರವಾಗಿ ಕಲ್ಲಲ್ಲಿ ಕೆತ್ತಿದ್ದಾರೆ. ಇಲ್ಲಿರುವ ಎಲ್ಲವೂ ಕಲ್ಲಿನ ರಚನೆಗಳೇ. ಇದು ಮುಖ್ಯ ಮಂಟಪ, ದೇವಾಲಯದ ಒಳಭಾಗ. ಇಲ್ಲಿ ಶಿವನ ಲಿಂಗದಿಂದ ಹಿಡಿದು ಎಲ್ಲ ಲಿಂಗಗಳಿರೋದು. ಇದನ್ನು ದಾಟ್ಕೊಂಡು ಆಚೆಗೆ ಹೋದರೆ ಇನ್ನೂ ಚಿಕ್ಕದಾದಂತಹ ಏನೋ ಒಂದು ರಚನೆಯನ್ನು ನೋಡೋಕ್ಕೆ ಸಾಧ್ಯ. ಇದು ಆಲ್ರೆಡಿ ಅವಶೇಷದ ಅಂಚಿನಲ್ಲಿದ್ದು ಕಲ್ಲುಗಳೆಲ್ಲ ಕೆಳಗೆ ಬಿದ್ದುಬಿಟ್ಟು ಬೇಸಿಕಲಿ ಹೇಗೆ ಕ್ರಿಯೇಟ್ ಮಾಡಿದ್ದಾರೋ ಆ ರೀತಿ ಉಳಿದಿಲ್ಲ ಇವಾಗ. ಮೇ ಬಿ ಏನೋ ಒಂದು ಪ್ರಮುಖವಾದ ವಿಚಾರ ಇಲ್ಲೂ ಇದ್ದಿರಬಹುದು ಆಚೆಗಡೆ. ಇನ್ನು ಈ ದೇವಾಲಯವನ್ನು ನೋಡಿದ್ರೆ ಅಲ್ಲಿರುವ ಸ್ಥಳೀಯರನ್ನು ವಿಚಾರಿಸಿದ್ರೆ ಯಾವುದೇ ರೀತಿಯಾದಂಥ ಸ್ಪೆಸಿಫಿಕ್ ಮಾಹಿತಿ ಇಲ್ಲ. ಕೆಲವರ ಹೇಳಿಕೆಯ ಪ್ರಕಾರ ಇದು ಸುಮಾರು 11ನೇ ಶತಮಾನದಲ್ಲಿ ಕಲ್ಯಾಣಿ ಚಾಲುಕ್ಯ ವಾಸ್ತುಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಆದರೆ ಇನ್ನು ಕೆಲವರು ಅದಕ್ಕೂ ಇದಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಅಂತ ಬೇರೆ ಹೇಳ್ತಾ ಇದ್ದಾರೆ. ಊಹೆಗಳ ಪ್ರಕಾರ ಇದನ್ನು 11ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರಬಹುದು ಅಂತ ಹೇಳಲಾಗತ್ತೆ. ಆದರೆ ಸುಮಾರು ಒಂದು 250ರಿಂದ 300 ವರ್ಷಗಳ ಹಿಂದೆ ಇದನ್ನು ಒಮ್ಮೆ ಜೀರ್ಣೋದ್ಧಾರ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋ ಕೆಲವು ಕುರುಹುಗಳನ್ನು ನೋಡ್ಬೋದು. ಏಕೆಂದರೆ ನಮ್ಮ ಹಳೆಯ ರಾಜರ ಕಾಲದಲ್ಲಿ ಕಟ್ತಾ ಇರುವಂಥ ಎಲ್ಲ ದೇವಾಲಯಗಳು ಬರೀ ಕಲ್ಲಿನಿಂದ ಮಾತ್ರ ನಿರ್ಮಾಣ ಆಗ್ತಾಯಿದ್ವು.
ಇವಾಗ ಇದನ್ನು ನೋಡಿದ್ರೆ ಅಲ್ಲಿ ಶಿಥಿಲಾವಸ್ಥೆಯಲ್ಲಿರುವ ಕೆಲವು ಇಟ್ಟಿಗೆಗಳನ್ನು ಕೂಡ ನೋಡ್ಬೋದು. ಇದನ್ನು ಮೇ ಬಿ ಒಂದು 250ರಿಂದ 300 ವರ್ಷದ ಹಿಂದೆ ಯಾರೋ ಪ್ರಯತ್ನ ಪಟ್ಟಿದ್ದಾರೆ ಜೀರ್ಣೋದ್ಧಾರ ಮಾಡೋಕ್ಕೆ ಅನ್ನುವ ಒಂದು ಕುರುಹುಗಳಿದೆ. ಇದನ್ನು ಹೊರತುಪಡಿಸಿ ಈ ದೇವಾಲಯದ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ. ಆದರೆ ನಮ್ಮ ಪುರಾತತ್ವ ಇಲಾಖೆ ಇದರ ಬಗ್ಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿದ್ರೆ ಇದನ್ನು ಜೀರ್ಣೋದ್ಧಾರ ಮಾಡಿದ್ರೆ ಮೇ ಬಿ ಮುಂದಿನ ಪೀಳಿಗೆಗೆ ಇದೊಂದು ಸುಂದರವಾದಂತಹ ದೇವಾಲಯವಾಗಿ ಕನ್ವರ್ಟ್ ಮಾಡ್ಬೋದು. ತುಂಬಾ ಸುಂದರವಾಗಿರೋ ಪ್ಲೇಸನ್ನು ನಾವು ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿ ವರ್ಕ್ ಮಾಡಿದ್ರೆ ನಮ್ಮ ಮುಂದಿನ ಪೀಳಿಗೆ ಇದನ್ನು ನಾವು ಉಳಿಸ್ಕೋಬೋದಾಗಿದೆ. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮ್ಗೆ ಇಷ್ಟ ಆದಲ್ಲಿ ಇದನ್ನು ಆದಷ್ಟು ಶೇರ್ ಮಾಡಿ, ಆಮೇಲೆ ಈ ದೇವಾಲಯವನ್ನು ಹೈಲೈಟ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಮೇ ಬಿ ಫ್ಯೂಚರಲ್ಲಿ ಇದನ್ನು ಪುರಾತತ್ವ ಇಲಾಖೆ ಕನ್ಸಿಡರ್ ಮಾಡಿಬಿಟ್ಟು ಇದನ್ನು ಜೀರ್ಣೋದ್ಧಾರ ಮಾಡಿ ಒಂದು ಸುಂದರವಾದಂತಹ ದೇವಾಲಯವಾಗಿ ಕನ್ವರ್ಟ್ ಮಾಡುವ ತುಂಬ ಸಾಧ್ಯತೆಗಳು ಕೂಡ ಇದೆ.